तपस्वाध्याय शुश्रूषा कृष्णपूजा रतं मुनिम् विश्वेशमिष्टदं वन्दे परिव्राट् चक्रवर्तिनम् मूर्तित्वे परिकल्पितशरभृतो वर्त्मा पुनर्जन्मनाम् आत्मेत्यात्मविदां क्रतुष्टयदतां भर्तामरज्योतिषाम् लोकानां प्रलयोदयस्थितिविभुश्चानेकधा यश्रुतो वाचं न सदधात्मनेककिरणस्त्रैलोक्यदीपो रविः गदिनं प्रतिबोधनेति मध्यस्थितो प्रसरति प्रकृतिक्रियासु अस्तङ्गतो स्वपिति चोच्छ्वसितैकमात्रं भानुः स एव जयति प्रकटप्रभावः। ನಾವೀಗ ಜ್ಯೋತಿಷ್ಯ ಸೋಪಾನಂ ಎಂಬತಕ್ಕಂಥ ಗ್ರಂಥವನ್ನು ಇಟ್ಟುಕೊಂಡು ಆರಂಭದ ಜ್ಯೋತಿಷ್ಯದ ಬೇಸಿಕ್ ಕ್ಲಾಸ್ಗಳಲ್ಲಿ ನಾವು ತೊಡಗಿರುವಂತದ್ದು. ಜ್ಯೋತಿಷ್ಯ ಅಂತ ಹೇಳಿದ್ರೆ ಜ್ಯೋತಿ ಅಂತ ಹೇಳಿದ್ರೆ ಬೆಳಕು ಎಂಬುದಾಗಿ ಅರ್ಥ. ನಮಗೆ ಬೆಳಕನ್ನು ತೋರಿಸ್ತಕ್ಕಂತಹ ಶಾಸ್ತ್ರ ಅಂತ. ಇದರ ಪ್ರಯೋಜನವನ್ನ ಹೇಳಬೇಕಾದ್ರೆ ಎರಡು ದ್ವೇಷಾಸ್ತ್ರಯಸ್ಮಿನ್ ಪ್ರಯೋಜನೆ ಅಂತೇಳಿ ಹೇಳ್ತಾರೆ. ಎರಡು ಪ್ರಯೋಜನಗಳು ಈ ಶಾಸ್ತ್ರದಿಂದ ಸಿಗುವಂತದ್ದು ಅಂತ. ಒಂದು ನಮಗೆ ಆಯುಷ್ಯ ಚಿಂತನೆ, ಆಯುಶ್ಚ ಲೋಕಯಾತ್ರಾಚ ದ್ವೇಷಾಸ್ತ್ರಯಸ್ಮಿನ್ ಪ್ರಯೋಜನೆ ಅಂತೇಳಿ ಪ್ರಶ್ನ ಮಾರ್ಗದಲ್ಲಿ ಬರತಕ್ಕಂಥ ಶ್ಲೋಕ ಇದೆ. ಅಂದ್ರೆ ಒಂದು ಆಯುಷ್ಯ ಚಿಂತನೆ ಮತ್ತೆ ಲೋಕಯಾತ್ರೆ, ನಾವು ಯಾವ ರೀತಿಯಲ್ಲಿ ನಾವು ಸಾಗಬಹುದು, ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಬಹುದು ಎಂಬತಕ್ಕಂಥದ್ದನ್ನ ತಿಳಿಸಿಕೊಡ್ತಕ್ಕಂತಹ ಶಾಸ್ತ್ರ ಅಂತೇಳಿ ಹೇಳಿದ್ರೆ ಅದು ಜ್ಯೋತಿಷ್ಯ ಶಾಸ್ತ್ರ ಅಂತೇಳಿ. ಅದನ್ನ ನಿಖರವಾಗಿ ಒಂದು ಆಯುಷ್ಯವನ್ನು ಚಿಂತನೆ ಮಾಡ್ಲಿಕ್ಕಾಗ್ಲಿ, ನಿಶ್ಚೇತುಂ ಕೋನು ಶಕ್ನೋತಿ ವಸಿಷ್ಠೋ ವಾ ಬೃಹಸ್ಪತಿ, ಅದರಿಂದಾಗಿ ಇದನ್ನ ನಿಶ್ಚಯವಾಗಿ ಇದೇ ರೀತಿಯಲ್ಲಿ ಅಂತೇಳಿ ಖಡಾಖಂಡಿತವಾಗಿ ಹೇಳಲಿಕ್ಕೆ ವಸಿಷ್ಠ ಬೃಹಸ್ಪತ್ಯಾದಿಗಳಿಗೂ ಕೂಡ ಆಗಿಲ್ಲ. ಕಿಂ ಪುನರ್ ಮನುಜಸ್ತೇಷಾಂ ವಿಶೇಷಾತ್ತು ಕಲವು ಯುಗೆ ಅಂತ ಹೇಳ್ತಾರೆ. ಪುನಃ ಮನುಷ್ಯರಿಗೆ ಕಲಿಯುಗದಲ್ಲಿ ಇದೆಲ್ಲ ಎಲ್ಲಿ ನಿಶ್ಚಿತವಾಗಿ ಇಷ್ಟೇ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಲೆಕ್ಕಾಚಾರ ಮಾಡಿಕೊಂಡು ಸ್ಥೂಲ ಚಿಂತನೆಯನ್ನ ನಾವು ಮಾಡಿಕೊಳ್ಳಿಕ್ಕೆ ಉಪಯೋಗ ಈ ಶಾಸ್ತ್ರದಿಂದ ನಾವು ಪಡಿಬಹುದು. ಜ್ಯೋತಿಷ್ಯ ಶಾಸ್ತ್ರ ಅತಿ ಪ್ರಧಾನವಾಗಿರತಕ್ಕಂಥದ್ದು ಅಂತೇಳಿ ಅದರ ಮುಂದಕ್ಕೆ ಇದೇ ಗ್ರಂಥದಲ್ಲಿ ಬರ್ತದೆ. ನಮಗೆ ಮುಂದಿನ ಪಾಠಗಳಲ್ಲಿ ಅದರ ಮಹತ್ವ ಎಲ್ಲ ಗೊತ್ತಾಗ್ತದೆ. ವೇದಸ್ಯ ನಿರ್ಮಲಂ ಚಕ್ಷು ಜ್ಯೋತಿಷಾಸ್ತ್ರಮನಾಮಯಂ ವಿನೈತದಖಿಲಂ ಕರ್ಮ ಶೌತಂ ಸ್ಮಾರ್ತನ್ ನ ಸಿದ್ಧ್ಯತಿ ಅಂತ ಹೇಳುವಂತ ಮಾತುಗಳು ಕೂಡ ಹಿರಿಯರದ್ದಿದೆ. ಅಂದ್ರೆ ಜ್ಯೋತಿಷಾಸ್ತ್ರಂ ಅನಾಮಯಂ, ಯಾವುದೇ ಒಂದು ತೊಂದರೆ ಇಲ್ಲ. ಆಮಯ ಅಂತ ಹೇಳಿದ್ರೆ ರೋಗಾದಿಗಳು ಅಂತೇಳಿ, ಅರ್ಥಾತ್ ತೊಂದರೆ ನಿರ್ಮಲವಾಗಿರ್ತಕ್ಕಂತಹ ಇದು ಶಾಸ್ತ್ರ. ಇದರಲ್ಲಿ ಯಾವುದೇ ದೋಷಗಳಿಲ್ಲ. ವೇದಸ್ಯ ನಿರ್ಮಲಂ ಚಕ್ಷು, ವೇದದ ಕಣ್ಣಿನ ಸ್ವರೂಪ ಅಂತೇಳಿ ಅದು ಮುಂದಕ್ಕೆ ಪಾಠದಲ್ಲಿ ಬರ್ತದೆ. ಈಗ ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ಒಂದು ಮನುಷ್ಯನಿಗೆ ಕಣ್ಣು ಹೇಗೆ ಮುಖ್ಯವೋ ಅಷ್ಟೇ ಮುಖ್ಯ ವೇದದ ಕಣ್ಣು ಅಂತೇಳಿ ಹೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರ ಅಂತೇಳಿ. ವಿನೈತದ ಅಖಿಲಂ ಕರ್ಮ, ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಬಿಟ್ಟು ಶ್ರೌತ ಕರ್ಮಗಳಾಗ್ಲಿ, ಅಂದ್ರೆ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಒಂದಷ್ಟು ಶ್ರೌತ ಕರ್ಮಗಳಿದೆ, ಒಂದಷ್ಟು ಸ್ಮಾರ್ಥ ಕರ್ಮಗಳಿದೆ, ಸ್ಮೃತಿಗಾರರು ಹೇಳಿರ್ತಕ್ಕಂತಹ ಕರ್ಮಗಳು. ಅದನ್ನ ಶ್ರೌತ ಮತ್ತೆ ಸ್ಮಾರ್ಥ ಅಂತೇಳಿ ಕರೆದಿದ್ದಾರೆ. ಶ್ರುತಿ ಅಂತೇಳಿ ಹೇಳಿದ್ರೆ ವೇದಗಳ ರಾಶಿ. ವೇದಗಳಿಗೆ ಅದು ಅನಂತ. ಅದನ್ನ ಇಷ್ಟೇ ಅಂತೇಳಿ ನಾವು ಪರಿಮಿತಿಯಲ್ಲಿ ಒಂದು ಋಗ್ವೇದ ಪುಸ್ತಕವನ್ನು ಹಿಡ್ಕೊಂಡು ವೇದಗಳಿಷ್ಟೇ ಅಂತೇಳಿ ನಮಗೆ ಪರಿಮಿತಿಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಋಷಿಯ ಹೆಸರು ನೆನಪು ಬರ್ತಾ ಇಲ್ಲ, ಹೋದ ವರ್ಷ ಪಾಠದಲ್ಲಿ ಹೇಳಿದ್ದಂತ ನೆನಪಿಲ್ಲ. ಅಂತೂ ಒಬ್ಬ ಋಷಿ ತುಂಬಾ ವೇದವನ್ನು ಅಧ್ಯಯನ ಮಾಡ್ತಾ ಇದ್ದ, ಮೋಸ್ಟ್ಲಿ ಭಾರದ್ವಾಜ ಅಂತ ಕಾಣುತ್ತದೆ. ತುಂಬಾ ವೇದವನ್ನ ಅಧ್ಯಯನ ಮಾಡ್ತಾ ಇದ್ರು. ಕೊನೆಗೆ ಅವರಿಗೆ ಆಯುಷ್ಯ ಮುಗಿಯತಕ್ಕಂತಹ ಸಂದರ್ಭದಲ್ಲಿ ಪುನಃ ಒಂದಷ್ಟು ತಪಸ್ಸನ್ನು ಮಾಡಿ ಇಂದ್ರನನ್ನು ಒಲಿಸಿ ಒಂದಷ್ಟು ಆಯುಷ್ಯವನ್ನ ಪುನಃ ಇದಕ್ಕಿಂತ ಡಬ್ಬಲ್ ಆಯುಷ್ಯವನ್ನ ಪಡೆದರಂತೆ.
ಪುನಃ ಅದರಲ್ಲಿ ವೇದಗಳನ್ನ ಅಭ್ಯಾಸ ಮಾಡಿದ್ರು ಹೀಗೆ ತುಂಬಾ ಸಲ ಆಯ್ತು, ಒಂದು 100 ಸಲ ಈ ರೀತಿಯಲ್ಲಿ ಅವರು ತಪಸ್ಸನ್ನು ಪಡೆಯುವುದು, ಆಯುಷ್ಯವನ್ನು ಪಡೆಯುವುದು, ತಪಸ್ಸನ್ನು ಮಾಡಿ ಆಯುಷ್ಯವನ್ನು ಇಂದ್ರನ್ನು ಒಲಿಸಿಕೊಂಡು ಆಯುಷ್ಯ ಪಡೆಯುವುದು, ಮತ್ತೆ ವೇದಾಧ್ಯಯನ ಮಾಡಿ ಕೊನೆಗೆ ಅವರಿಗೆ ಭಾರಿ ಸಂತೋಷ. ನಾನು ತುಂಬಾ ವೇದವನ್ನ ಅಧ್ಯಯನ, ಸಾಮಾನ್ಯ ಎಲ್ಲ ವೇದಗಳನ್ನ ಅಧ್ಯಯನ ಮಾಡಿದ ಹಾಗೆ ಆಗಿದೆ ಅಂತ ಹೇಳಿ ಅವರಿಗೆ ಸ್ವಲ್ಪ ಖುಷಿಯಾಗಿ, ಸ್ವಲ್ಪ ಅಹಂಕಾರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಂದ್ರ ಬಂದು ಹೇಳ್ತಾನಂತೆ, ದೊಡ್ಡ ಬೆಟ್ಟದ ಕೆಳಗಡೆ, ಮೇರು ಪರ್ವತದ ಕೆಳಗಡೆ ಅವರನ್ನ ನಿಲ್ಲಿಸಿ ಒಂದು ಹಿಡಿ ಮಣ್ಣನ್ನ ಅವರಿಗೆ ತೋರಿಸ್ತಾನಂತೆ. ನೀವು ಕಲಿತಿರ್ತಕ್ಕಂತಹ ವೇದ ಎಷ್ಟಾಗಿದೆ ಅಂತ ಹೇಳಿದ್ರೆ ಈ ಹಿಡಿ ಮಣ್ಣಿನಷ್ಟೇ ಇದೆ. ಇನ್ನು ನೀವು ಕಲಿಯಬೇಕಾಗಿರುವಂತಹ ವೇದಗಳು ಎಷ್ಟಿದೆ ಅಂತ ಹೇಳಿದ್ರೆ ಈ ದೊಡ್ಡ ಬೆಟ್ಟದಷ್ಟು ರಾಶಿ ಇದೆ ಅಂತೇಳಿ ಆಗ ಅವರ ಅಹಂಕಾರದಲ್ಲಿ ಇಳಿದು ಹೋಗ್ತಂದ್ರೆ, ಇಡೀ ಎಷ್ಟೋ ಜನ್ಮಗಳನ್ನು ಪಡೆದರೂ ಕೂಡ ನಮಗೆ ವೇದಗಳನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪುರಾಣಗಳಲ್ಲಿ ಮತ್ತೆ ಮಧ್ವಾಚಾರ್ಯರು ತಿಳಿಸಿಕೊಟ್ಟ ಹಾಗೆ ಹಯಗ್ರೀವ ರೂಪದಲ್ಲಿ ಭಗವಂತ ನಿರಂತರವಾಗಿ ವೇದಗಳನ್ನ ಈಗಲೂ ಕೂಡ ಹೇಳುತ್ತಾ ಇದ್ದಾನೆ. ಅದನ್ನ ಬ್ರಹ್ಮನು ಈಗಲೂ ಕೂಡ ತನ್ನ ಜ್ಞಾನದಲ್ಲಿ ಇಟ್ಕೊಳ್ತಾ, ಅಂದ್ರೆ ಹೇಳುದು ಕೇಳುದು, ಬ್ರಹ್ಮನ ಕೇಳಿಕೊಂಡು ತನ್ನ ಸ್ಮೃತಿ ಪಟಲದಲ್ಲಿ ಇಟ್ಕೊಳ್ತಾನೆ. ಅದರಿಂದಾಗಿ ಶ್ರುತಿ ಅದು ಶುದ್ಧವಾಗಿರ್ತಕ್ಕಂಥದ್ದಾದ್ರಿಂದಾಗಿ ಅದಕ್ಕೆ ಶ್ರುತಿ ಅಂತೇಳಿ. ಇದು ಯಾರೇ ರಚನೆ ಮಾಡಿರ್ತಕ್ಕಂತಹ ಒಬ್ಬರು ಭಗವಂತ ಆಗ್ಲಿ ಅಥವಾ ಬೇರೆ ಯಾರಾದ್ರಾಗ್ಲಿ ರಚನೆ ಮಾಡಿರ್ತಕ್ಕಂತಹ ಕೃತಿ ಅಲ್ಲ ವೇದ ಅಂತ ಹೇಳಿದ್ರೆ. ಅದು ಇದ್ದಿರ್ತಕ್ಕಂತಹ, ಅದು ನಿತ್ಯವಾಗಿರ್ತಕ್ಕಂಥದ್ದು, ಅದಕ್ಕೆ ನಾಶವೂ ಇಲ್ಲ, ಹುಟ್ಟು ಇಲ್ಲ. ಅದನ್ನ ಭಗವಂತ ತನ್ನ ಬಾಯಿಯಿಂದ ಹೇಳ್ತಾ ಇರ್ತಾನೆ. ಅದನ್ನ ಗ್ರಹಣ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ನಮಗೆ ಸ್ವಲ್ಪವೇ ಭಾಗ, ಕಿಂಚಿತ್ತು ಅಂತ ಹೇಳಿದ್ರೆ ದೊಡ್ಡ ಸಮುದ್ರದಲ್ಲಿ ಸ್ವಲ್ಪ ಒಂದು ಬಿಂದು ಹನಿಯಷ್ಟು ನಮಗೆ ವೇದಗಳು ಸಿಕ್ಕಿರುವಂತದ್ದು. ಅಂತಹ ವೇದಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನೇರವಾಗಿ ನಮಗೆ ವೇದಗಳನ್ನೇ ಅಭ್ಯಾಸ ಮಾಡಿದ್ರೆ ಆಗುವುದಿಲ್ಲ. ಅದಕ್ಕೆ ವೇದಾಂಗ ಶಾಸ್ತ್ರಗಳು ಅಂತೇಳಿ ಇದೆ. ವೇದಗಳಿಗೆ ಅಂಗಶಾಸ್ತ್ರಗಳು ಅಂತೇಳಿ 6 ಅಂಗಗಳನ್ನ ಹೇಳುತ್ತಾರೆ. ಅದು ಕೂಡ ಈ ಮುಂದಕ್ಕೆ ಪಾಠದಲ್ಲಿ ಯಾವುದೆಲ್ಲ ಅಂಗಗಳು ಅಂತೇಳಿ ಬರ್ತದೆ. ಅದನ್ನ ಅಭ್ಯಾಸ ಮಾಡಿಕೊಂಡು ನಂತರದಲ್ಲಿ ನಾವು ವೇದವನ್ನ ಅಭ್ಯಾಸ ಮಾಡಿದ್ರೆ ಆಗ ವೇದವು ನಮಗೆ ಸರಿಯಾಗಿ ಅದರ ಅರ್ಥವನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ವೇದಕ್ಕೆ ನೇರ ಪ್ರವೇಶ ಮಾಡಿದ್ರೆ ಅದರ ಹಿಂದೆ ಮುಂದೆ ನಮಗೆ ಗೊತ್ತು, ವೇದದ ಪರಿಭಾಷೆಗಳಿದೆ, ಆ ವೇದದ ಸಂಸ್ಕೃತದ ಸಾಹಿತ್ಯವೇ ಬೇರೆ ಇದೆ. ಅದರಿಂದಾಗಿ ಅಂತದ್ದನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ವಿಪರೀತಾರ್ಥವೇ ಆಗಿ ಹೋಗ್ತದೆ ನಮ್ಮಿಂದಾಗಿ. ಅದಕ್ಕೋಸ್ಕರ ವೇದಾಂಗ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿಕೊಂಡು ನಂತರದಲ್ಲಿ ವೇದವನ್ನು ಅಭ್ಯಾಸ ಮಾಡಿದ್ರೆ ನಮಗೆ ಅದು ವೇದ ಅಂತ ಹೇಳಿದ್ರೆ ತಿಳುವಳಿಕೆಗೆ ಬರ್ಲಿಕ್ಕೆ ಸಾಧ್ಯ. ವೇದ ಅಂತ ಹೇಳಿದ್ರೆ ತಿಳುವಳಿಕೆ ಎಂಬುದಾಗಿ ಅರ್ಥ. ಅದರಿಂದ ಅದು ನಮಗೆ ನಮ್ಮ ಜ್ಞಾನಕ್ಕೆ ಅದು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ನಾವು ಸಾಧ್ಯ ಆಗ್ತದೆ. ಅದರಿಂದಾಗಿ ಈ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಒಂದಷ್ಟು ಕರ್ಮಗಳಿದೆ, ಅಥವಾ ಸ್ಮೃತಿಗಳು ಅಂತೇಳಿ ನಮಗೆ ಶ್ರುತಿಗಳ ಉಪಲಬ್ಧಿ. ಕೆಲವು ವಿಷಯಗಳು ವೇದದಲ್ಲಿ ಬಂದಿದೆ, ಕೆಲವು ವಿಷಯಗಳು ವೇದದಲ್ಲಿ ಬರ್ಲಿಲ್ಲ ಅಂತ ಹೇಳಿದ್ರೆ ವೇದದಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ, ನಮಗೆ ಉಪಲಬ್ಧಿ ಆಗಿರ್ತಕ್ಕಂಥ ವೇದಗಳಲ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಸಂಪ್ರದಾಯಗಳು ಕೂಡ, ಅಂದ್ರೆ ಶಿಷ್ಟಾಚಾರ ಅಂತೇನಿದೆ, ಯಾವುದೆಲ್ಲ ನಾವು ಕರ್ಮಗಳನ್ನ ಆಚರಣೆ ಮಾಡ್ತೇವೆ ಆ ಎಲ್ಲ ಕರ್ಮಗಳಿಗೂ ಕೂಡ ವೇದ ಮೂಲವೇ. ಎಲ್ಲಾ ಧರ್ಮಾಚರಣೆಗಳಿಗೂ ಮೂಲ ಯಾವುದು ಅಂತ ಹೇಳಿದ್ರೆ ವೇದವೇ. ಹಾಗಿದ್ರೆ ವೇದದಲ್ಲಿ ಎಲ್ಲಿ ಬಂದಿದೆ ಅಂತ, ಕೆಲವು ವೇದದಲ್ಲಿ ಬರ್ಲಿಲ್ಲಲ್ಲ ಅಂತ ಕೇಳಿದ್ರೆ ನಮಗೆ ಉಪಲಬ್ಧಿ ನಾನು ಹಾಗೆ ಹೇಳಿದಾಗೆ ನಮಗೆ ಉಪಲಬ್ಧಿ ಆಗಿರ್ತಕ್ಕಂಥ ವೇದ ಸಮುದ್ರದಲ್ಲಿ ಒಂದು ಹನಿಯಷ್ಟು ಮಾತ್ರ. ನಮಗೆ ಉಪಲಬ್ಧವಾಗದೇ ಇರತಕ್ಕಂತಹ ಒಂದಷ್ಟು ರಾಶಿಗಳಲ್ಲಿ ಖಂಡಿತವಾಗಿ ಅದು ಇದ್ದೇ ಇರ್ತದೆ. ಅದರಿಂದಾಗಿ ಅಂಥದ್ದನ್ನ ನಮಗೆ ಉಪಲಬ್ಧಿ ಇಲ್ಲದಿದ್ದಾಗ ಋಷಿಮುನಿಗಳದನ್ನ ಕಂಡಿಕೊಂಡು ಅವರ ಸ್ಮೃತಿ ಪಟಲದಲ್ಲಿ ಸ್ಮರಣಾಶಕ್ತಿಯಲ್ಲಿ ಇಟ್ಟುಕೊಂಡು ಆ ಸ್ಮರಣೆಯನ್ನ ನಮಗೆ ಒಂದಷ್ಟು ಸ್ಮೃತಿಗಳನ್ನಾಗಿ, ಯಾಜ್ಞವಲ್ಕ್ಯ ಸ್ಮೃತಿ ಅಂತ ಬರ್ತದೆ, ಪರಾಶರ ಸ್ಮೃತಿ ಅಂತ ಬರ್ತದೆ, ವಸಿಷ್ಠ ಸ್ಮೃತಿ ಅಂತ ಬರ್ತದೆ. ಹೀಗೆ ಆಚಾರ್ಯರುಗಳೆಲ್ಲ, ಭಾರದ್ವಾಜ ಸ್ಮೃತಿ ಎಲ್ಲ ಹೆಚ್ಚಿನ ಋಷಿಮುನಿಗಳೆಲ್ಲ ಅವರವರ ಸ್ಮೃತಿಗಳನ್ನ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ನಾವು ಬದುಕಬೇಕು, ಮನುಸ್ಮೃತಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ನಮಗೆ ಆರಂಭಿಕ ಮನು ಹೇಳಿರ್ತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಸಂವಿಧಾನ, ಮನುಷ್ಯರು ಯಾವ ರೀತಿಯಲ್ಲಿ ಜೀವನವನ್ನು ಮಾಡಬೇಕು ಎಂಬುದು ನಮಗೆ ಸ್ಪಷ್ಟವಾಗಿ ಮನುಸ್ಮೃತಿಯಲ್ಲಿ ಇರತಕ್ಕಂತಹ ವಿಷಯ.
ಆ ಅದರಿಂದಾಗಿ ಇಂಥದ್ದೆಲ್ಲ ಇಂತಹ ಸ್ಮೃತಿಯಲ್ಲಿ ಹೇಳಿರ್ತಕ್ಕಂಥ ಒಂದಷ್ಟು ಕರ್ಮಗಳಿದೆ. ಯಾವ ರೀತಿಯಲ್ಲಿ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿ, ಅಥವಾ ಏನು ಕರ್ಮಗಳನ್ನು ಮಾಡಬೇಕು ಎಂಬುದನ್ನು ಕೂಡ ಸ್ಮೃತಿಯಲ್ಲಿ ಹೇಳಿದ್ದಾರೆ. ಅಂತಹ ಕರ್ಮಗಳೆಲ್ಲ ಜ್ಯೋತಿಷ್ಯದ ಜ್ಞಾನ ಇಲ್ಲದೆ ಅದು ನಮಗೆ ಸಿದ್ಧಿಸುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರ ಅಂತ ಅದು ಯಾಕೆ ಅಂತ ಹೇಳುವಂಥದ್ದು ಕಾರಣ ಮುಂದಕ್ಕೆ ನಮಗೆ ಪಾಠದಲ್ಲೇ ಬರ್ತದೆ. ಅದರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ, ಎಲ್ಲರೂ ಅಧ್ಯಯನ ಮಾಡಲೇಬೇಕಾಗಿರ್ತಕ್ಕಂತಹ ಶಾಸ್ತ್ರ. ಜ್ಯೋತಿಷ್ಯ ಶಾಸ್ತ್ರದಿಂದಾಗಿ ನಮಗೆ ಇದ್ರೆ ಮುಂದೆ ಇದರಲ್ಲಿ ಬರ್ತದೆ ನಮಗೆ ಜ್ಯೋತಿಷಂ ವೇತಿ ನರಃ ಸಸಮ್ಯಕ್ ಧರ್ಮಾರ್ಥ ಕಾಮ ಲಭತೆ ಯಶಶ್ಚ ಅಂತ. ಯಾರು ಜ್ಯೋತಿಷ್ಯವನ್ನು ಚೆನ್ನಾಗಿ ತಿಳ್ಕೊಳ್ತಾನೋ ಅವನಿಗೆ ಧರ್ಮ ಅರ್ಥ ಕಾಮ ಹಾಗೆ ಯಶಸ್ಸು ಕೂಡ, ತ್ರಿವರ್ಗ ಫಲವೂ ಕೂಡ ಅವನಿಗೆ ಇದೆ ಅಂತ ಹೇಳುವಂತಹ ಮಾತುಗಳನ್ನ ಹೇಳ್ತಾರೆ. ವೇದ ಮೋಕ್ಷ ಇಲ್ಲ. ಮೋಕ್ಷ ಸಿಗ್ಬೇಕಾಗಿದ್ರೆ ನಮಗೆ ವೇದವನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ಕೇವಲ ಜ್ಯೋತಿಷ್ಯ ತಿಳ್ಕೊಂಡ್ರೆ ಸಾಕಾಗುದಿಲ್ಲ. ಅದರಿಂದಾಗಿ ವೇದಗಳನ್ನು ತಿಳ್ಕೊಂಡು ಭಗವಂತನ ಬಗ್ಗೆ ತಿಳ್ಕೊಂಡು ತನ್ನಂತರ ಭಗವಂತನ ಪ್ರಸಾದ, ಜ್ಞಾನದಿಂದಾಗಿ ಭಗವಂತನ ಪ್ರಸಾದ ಆಗ್ತದೆ. ಪ್ರಸಾದದ ನಂತರ ನಮಗೆ ಮೋಕ್ಷ ಸಿಗುವಂತ ದಾರಿಯನ್ನ ನಮಗೆ ದಾರ್ಶನಿಕರೆಲ್ಲ ಕೊಟ್ಟಿರುವಂತ ನಮಗೆ. ಹೀಗೆ ಆ ಜ್ಯೋತಿಷ್ಯ ಅಂತ ಹೇಳುವಂಥದ್ದು, ಜ್ಯೋತಿಷ್ಯದ ಅಧ್ಯಯನ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅತಿ ಮುಖ್ಯವಾಗಿರ್ತಕ್ಕಂತಹ ವಿಷಯ. ತನ್ನ ಜೀವನದಲ್ಲಿ ಅವನು ಜ್ಯೋತಿಷ್ಯವನ್ನ ಅಧ್ಯಯನ ಮಾಡಲೇಬೇಕು. ಅದಕ್ಕೆ ನಾವೀಗ ತೊಡಗ್ತಾ ಇದ್ದೇವೆ. ಅದರ ಸಾಮಾನ್ಯ ಒಂದು 3 ಪ್ರಥಮ ಸೋಪಾನ, ದ್ವಿತೀಯ ಸೋಪಾನ, ತೃತೀಯ ಸೋಪಾನ, ಚತುರ್ಥ ಸೋಪಾನ ಅಂತೇಳಿ 4 ವಿಂಗಡಗಳನ್ನ ಗ್ರಂಥಕಾರರು ರಚಿಸಿದ್ದಾರೆ. ಇದು ಯಾರೋ ಒಬ್ರು ರಚನೆ ಮಾಡಿರ್ತಕ್ಕಂತಹ ಶ್ಲೋಕಗಳಲ್ಲ. ಬೇರೆ ಬೇರೆ ಗ್ರಂಥಗಳಲ್ಲಿ ಬಂದಿರತಕ್ಕಂತಹ ಜ್ಯೋತಿಷ್ಯಕ್ಕೆ ಬೇಸಿಕ್ ಪಾಠಕ್ಕೆ ಬೇಕಾಗಿರುವಂತಹ ಶ್ಲೋಕಗಳನ್ನ ಉಡುಪಿಯ ಸಂಸ್ಕೃತ ಕಾಲೇಜಿನ ಅಧ್ಯಾಪಕರು, ಇದರಲ್ಲಿ ಹೆಸರಿದೆ, ಗ್ರಂಥ ಸಂಪಾದಕರು ಅಂತ ಆರಂಭದಲ್ಲಿದೆ. ಆರ್ ಹರಿದಾಸ ಭಟ್, DH ಶಿವಪ್ರಸಾದ್ ತಂತ್ರಿಗಳು, ರಾಮಕೃಷ್ಣ ಉಡುಪರು, ರಮಾನಂದ ಭಟ್ರು, ಇವರೆಲ್ಲ ನಮಗೆ ಸಂಗ್ರಹವನ್ನ ಮಾಡಿ ಬೇರೆ ಬೇರೆ ಗ್ರಂಥದ ಶ್ಲೋಕಗಳನ್ನು ಒಂದಷ್ಟು ಜೋಡಿಸಿ ಅದಕ್ಕೆಲ್ಲ, ಮತ್ತೆ ಶ್ರೀನಿವಾಸ ಅಡಿಗರ್ ಇವರ ಗುರುಗಳು, ಈಗಿನ ಒಂದು ಗೌರವಯುತ ಸ್ಥಾನ ಜ್ಯೋತಿಷ್ಯರಲ್ಲಿ ಅತ್ಯಂತ ಗೌರವವನ್ನು ಪಡೆಯತಕ್ಕಂಥವರು, ಪಂಚಾಂಗ ಕರ್ತೃಗಳು. ಆಲಾಡಿ ಅಂತ ಹೇಳ್ತಕ್ಕಂಥ ಆಲಾಡಿ ಪಂಚಾಂಗವನ್ನ ಮಾಡ್ತಕ್ಕಂತಹ ಕರ್ತೃಗಳು ಆಗಿರ್ತಕ್ಕಂತಹ ಶ್ರೀನಿವಾಸ ಅಡಿಗರ್ ಇದನ್ನ ಅವರ ಮೂಲಕವಾಗಿ ಅವರು ತಿದ್ದುಪಡಿಯನ್ನೆಲ್ಲ ಮಾಡಿ ನಮಗೆ ತುಂಬಾ ಉಪಕಾರವನ್ನ ಮಾಡಿದ್ದಾರೆ. ಮೊದಲಿಗೆ ಅವರಿಗೆಲ್ಲರಿಗೂ ನಾವೊಂದು ನಮಸ್ಕಾರವನ್ನ ತಿಳಿಸ್ತಾ ಮತ್ತೆ ಪಾಠದ ಮಂಗಳಾಚರಣೆ ಶ್ಲೋಕವನ್ನು ನೋಡುವ. ಮೊದಲ ಶ್ಲೋಕದಲ್ಲಿ ನಮಗೆ ಸೂರ್ಯನನ್ನ ಸ್ತೋತ್ರ ಮಾಡತಕ್ಕಂತಹ ಶ್ಲೋಕ. ಈ ಶ್ಲೋಕ ದಶಾಧ್ಯಾಯಲ್ಲಿ ಕೂಡ ಇದನ್ನ ಹೇಳಿದ್ದಾರೆ. ಇದು ಬೇರೆ ಗ್ರಂಥದಲ್ಲಿ ಬಂದಿರತಕ್ಕಂಥ ಶ್ಲೋಕ. ಇದನ್ನ ಮಂಗಳಾಚರಣೆಯಾಗಿ ಇಟ್ಕೊಂಡಿದ್ದಾರೆ. ನಾನು ಒಂದು ಶ್ಲೋಕವನ್ನ ಹೇಳ್ತೇನೆ, ಅದನ್ನು ನೀವು 3 ಸಲ ರಿಪೀಟ್ ಮಾಡಿ, ಮ್ಯೂಟಲ್ಲಿ ಇದ್ದುಕೊಂಡೆ ರಿಪೀಟ್ ಮಾಡ್ಕೊಳ್ಳಿ. ಯಸ್ಯೋದಯೇ ಜಗದಿದಂ ಪ್ರತಿಬೋಧಮೇತಿ, ಯಸ್ಯೋದಯೇ ಜಗದಿದಂ ಪ್ರತಿಬೋಧಮೇತಿ, ಯಸ್ಯೋದಯೇ ಜಗದಿದಂ ಪ್ರತಿಬೋಧಮೇತಿ, ಯಸ್ಯೋದಯೇ ಜಗದಿದಂ ಪ್ರತಿಬೋಧಮೇತಿ, ಮಧ್ಯಸ್ಥಿತೌ ಪ್ರಸರತಿ ಪ್ರಕೃತಿ ಕ್ರಿಯಾಸು, ಮಧ್ಯಸ್ಥಿತೌ ಪ್ರಸರತಿ ಪ್ರಕೃತಿ ಕ್ರಿಯಾಸು, ಮಧ್ಯಸ್ಥಿತೌ ಪ್ರಸರತಿ ಪ್ರಕೃತಿ ಕ್ರಿಯಾಸು, ಮಧ್ಯಸ್ಥಿತೌ ಪ್ರಸರತಿ ಪ್ರಕೃತಿ ಕ್ರಿಯಾಸು, ಅಸ್ತಂಗತೌ ಸ್ವಪಿತಿ ಚೋಚ್ಛ್ವಸಿತೈಕಮಾತ್ರಂ, ಅಸ್ತಂಗತೌ ಸ್ವಪಿತಿ ಚೋಚ್ಛ್ವಸಿತೈಕಮಾತ್ರಂ, ಅಸ್ತಂಗತೌ ಸ್ವಪಿತಿ ಚೋಚ್ಛ್ವಸಿತೈಕಮಾತ್ರಂ, ಅಸ್ತಂಗತೌ ಸ್ವಪಿತಿ ಚೋಚ್ಛ್ವಸಿತೈಕಮಾತ್ರಂ, ಭಾನುಸ್ಸ ಏವ ಜಯತಿ ಪ್ರಕಟ ಪ್ರಭಾವಃ, ಭಾನುಸ್ಸ ಏವ ಜಯತಿ ಪ್ರಕಟ ಪ್ರಭಾವಃ, ಭಾನುಸ್ಸ ಏವ ಜಯತಿ ಪ್ರಕಟ ಪ್ರಭಾವಃ, ಭಾನುಸ್ಸ ಏವ ಜಯತಿ ಪ್ರಕಟ ಪ್ರಭಾವಃ. ಇದರ ಪದಚ್ಛೇದಗಳನ್ನ
ನಿಮಗೆ ಪದಚ್ಛೇದ ಅಂತ ಹೇಳಿದ್ರೆ ಒಂದಷ್ಟು ಪದಗಳು ಶ್ಲೋಕದಲ್ಲಿ ಹೇಳಬೇಕಾದ್ರೆ ಸಂಧಿಗಳನ್ನ ಮಾಡಿ ನಮಗೆ ಶ್ಲೋಕದಲ್ಲಿ ಹೇಳಿರ್ತಾರೆ. ಅದನ್ನ ಬಿಡಿಸುವಂತ ಪ್ರಕ್ರಿಯೆಗಳಿಗೆ ಕೆಲವು ಶಬ್ದಗಳು ನಮಗೆ ಅರ್ಥ ಆಗ್ಬೇಕಾದ್ರೆ ಅದನ್ನ ಬಿಡಿಸ್ಬೇಕು. ಆಗ ನಮಗೆ ಆ ಶಬ್ದಗಳು ಯಾವ ಶಬ್ದಗಳು ಅಂತೇಳಿ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತದೆ. ಆ ಕ್ರಮಕ್ಕೆ ಪದಚ್ಛೇದ ಅಂತೇಳಿ ಹೆಸರು. ನಮಗೆ ಪದಚ್ಛೇದಗಳನ್ನು ಇದನ್ನ ಮಾಡಬೇಕಾದ್ರೆ ಯಸ್ಯೋದಯೇ ಅಥವಾ ಯಸ್ಯ ಉದಯೇ ಹಾಗೆ ಮಾಡಬಹುದು. ಯಸ್ಯೋದಯೇ ಜಗದಿದಂ ಪ್ರತಿಬೋಧಂ ಏತಿ ಮಧ್ಯಸ್ಥಿತೌ ಪ್ರಸರತಿ ಪ್ರಕೃತಿ ಕ್ರಿಯಾಸು ಅಸ್ತಂಗತೌ ಸ್ವಪಿತಿ ಚ ಉಚ್ಛ್ವಸಿತೈಕಮಾತ್ರಂ ಭಾನುಃ ಸಹ ಏವ ಜಯತಿ ಪ್ರಕಟ ಪ್ರಭಾವಃ. ಸಂಸ್ಕೃತ ಜ್ಞಾನ ಇದ್ದವರಿಗೆ ಇದರ ವಿಷಯ ನಮಗೆ ಅರ್ಥ ಆಗ್ತದೆ. ಪದಚ್ಛೇದ ಯಾಕೆ ಮಾಡುವಂಥದ್ದು ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಅಂದ್ರೆ ಶಬ್ದಗಳು ನಮಗೆ ಸುಲಭವಾಗಿ ಅರ್ಥ ಆಗ್ಲಿಕ್ಕೋಸ್ಕರ, ಯಾವ ಶಬ್ದ ಅದರ ಅರ್ಥ ತಿಳ್ಕೊಳ್ಳಿಕ್ಕೋಸ್ಕರ ಪದಚ್ಛೇದಗಳು ಬೇಕೇ ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಕೆಲವು ಪದಗಳನ್ನು ಒಟ್ಟಿಗೆ ಹೇಳಿರ್ತಾರೆ, ಕೆಲವು ಪದ ಪೂರ್ವ ಪದ ಲೋಪ ಆಗಿರ್ತದೆ. ಹೀಗೆಲ್ಲ ಬಂದಾಗ ಅದರ ಅರ್ಥ ತಿಳ್ಕೊಳ್ಳಿಕ್ಕೆ ನಮಗೆ ಪದಚ್ಛೇದ ತುಂಬಾ ಅವಶ್ಯಕವಾಗಿರುವಂಥದ್ದು. ಇದರ ಅರ್ಥವನ್ನು ನಾವು ಗಮನಿಸುವುದಿದ್ರೆ ನಿನ್ನೆ ಸ್ವಲ್ಪ ನಾವು ನೋಡಿದ್ದೇವೆ. ಯಸ್ಯೋದಯೇ ಜಗದಿದಂ ಪ್ರತಿಬೋಧಮೇತಿ ಸಹ ಭಾನುಃ ಏವ ಜಯತಿ ಪ್ರಕಟ ಪ್ರಭಾವಃ ಭಾನುಃ ಸಹ ಜಯತಿ ಅಂತೇಳಿ. ಅಂದ್ರೆ ಸೂರ್ಯನನ್ನ ಸ್ತೋತ್ರ ಮಾಡತಕ್ಕಂತಹ ಶ್ಲೋಕ ಇದು. ಭಾನು ಉತ್ಕರ್ಷನಾಗಿರಲಿ, ಅವನು ಜಯಶಾಲಿಯಾಗಿರಲಿ. ಪ್ರಕಟ ಪ್ರಭಾವ, ತನ್ನ ಪ್ರಭಾವವನ್ನು ಪ್ರಕಟಪಡಿಸ್ತಕ್ಕಂತಹ ಭಾನು ಸೂರ್ಯನು ಸಹ ಜಯತಿ, ಅವನು ಉತ್ಕೃಷ್ಟನಾಗಿರಲಿ, ಅಂದ್ರೆ ಮೇರು ಸ್ಥಿತಿಯಲ್ಲಿ ಇರಲಿ, ಅವನಿಗೆ ಯಾವಾಗ್ಲೂ ಜಯ ಸಿಗಲಿ ಅಂತ ಹೇಳುವಂತಹ ಸೂರ್ಯನನ್ನ ಪ್ರಾರ್ಥನೆ ಮಾಡತಕ್ಕಂತಹ ಶ್ಲೋಕ ಇದು. ಎಂತಹ ಸೂರ್ಯ ಅಂತ ಹೇಳುವುದಕ್ಕೆ ಯಸ್ಯ ಉದಯೇ ಜಗದಿದಂ ಪ್ರತಿಬೋಧಮೇತಿ, ಯಸ್ಯ ಯಾರ ಉದಯೇ ಉದಯ ಸಮಯದಲ್ಲಿ, ಅಂದ್ರೆ ಯಾರ ಉದಯಗಳಾದಾಗ ಈ ಜಗತ್ತೆಲ್ಲವೂ ಕೂಡ ಇದಂ ಜಗತ್ ಎಲ್ಲ ಜಗತ್ತು ಪ್ರತಿಬೋಧಂ ಏತಿ ಅಂತೇಳಿ ಹೇಳಿದ್ರೆ ಹೊಂದುತ್ತದೆ ಎಂಬುದಾಗಿ ಅರ್ಥ. ಪ್ರತಿಬೋಧಂ ಅಂತೇಳಿ ಹೇಳಿದ್ರೆ ಎಚ್ಚರಗೊಳ್ಳುತ್ತದೆ ಅಂತ. ಎಚ್ಚರಗೊಳ್ಳುವಿಕೆಯನ್ನ ಏತಿ ಹೊಂದುತ್ತದೆಯೋ ಅಂದ್ರೆ ಯಾರ ಉದಯ ಆದಾಗ ಎಲ್ಲಾ ಜಗತ್ತು, ಈ ಸಕಲ ಚರಾಚರ ಜಗತ್ತೆಲ್ಲವೂ ಕೂಡ ಎಚ್ಚರಗೊಳ್ಳುತ್ತದೋ, ಮಧ್ಯಸ್ಥಿತವು ಪ್ರಸರತಿ ಪ್ರಕೃತಿ ಕ್ರಿಯಾಸು, ಯಾರು ಮಧ್ಯಸ್ಥಿತವು ಪ್ರಸರತಿ ಪ್ರಕೃತಿ ಕ್ರಿಯಾಸು, ಯಾರ ಮಧ್ಯಸ್ಥಿತಿಯಲ್ಲಿ ಮಧ್ಯಭಾಗದಲ್ಲಿ ಇದ್ದಾಗ ಪ್ರಕೃತಿಗಳಲ್ಲೆಲ್ಲ ಕ್ರಿಯೆಗಳು ಪ್ರಸಾರಗೊಳ್ತಾ ಇರ್ತದೋ, ಅರ್ಥಾತ್ ಈ ಜಗತ್ತೆಲ್ಲವೂ ಕೂಡ ಕ್ರಿಯಾಶೀಲವಾಗಿರ್ತದೋ, ಪ್ರಕೃತಿಯು ಕ್ರಿಯಾಶೀಲವಾಗಿರ್ತದೋ, ಯಸ್ಯ ಅಸ್ತಂಗತವು ಯಾರು ಅಸ್ತಂಗತನಾದಾಗ, ಸ್ವಪಿತಿ ನಿದ್ರೆಯನ್ನ ಮಾಡಿಕೊಂಡು, ಉಚ್ಛ್ವಸಿತೈಕ ಮಾತ್ರ ಕೇವಲ ಶ್ವಾಸವನ್ನು ಉಸಿರಾಟವನ್ನ ಮಾಡ್ತಾ, ಕ್ರಿಯೆ ಇಲ್ಲ, ಕೇವಲ ಉಸಿರಾಟ ಮಾತ್ರ, ಆ ರೀತಿಯಲ್ಲಿ ನಿದ್ರೆಯನ್ನು ಹೊಂದುತ್ತದೋ, ಸುಪ್ತಾವಸ್ಥೆಯನ್ನು ಹೊಂದದೋ, ಅಂತಹ ರವಿಯು ತನ್ನ ಪ್ರಕಟ ಪ್ರಭಾವ, ತನ್ನ ಪ್ರಭಾವವನ್ನು ಪ್ರಕಟಪಡಿಸಿಕೊಂಡು ಅವನು ಸಹ ಜಯತಿ, ಅವನು ಉತ್ಕರ್ಷನಾಗಿರಲಿ ಅಂತೇಳಿ, ಉತ್ಕರ್ಷನಾಗಿದ್ದಾನೆ ಅಂತ ಹೇಳುವಂತಹ ರವಿಯನ್ನು ಉತ್ಕರ್ಷನಾಗಿದ್ದಾನೆ ಅಂತೇಳಿ ಪ್ರಾರ್ಥನೆ ಮಾಡತಕ್ಕಂಥ, ಪ್ರಾರ್ಥನೆ ಅಂತೇಳಿ ಅಲ್ಲ, ಅವನ ಮಹಿಮೆಯನ್ನು ಕೊಂಡಾಡ್ತಕ್ಕಂತಹ ಶ್ಲೋಕ ಇದು. ಪ್ರಧಾನ ದೇವತೆ ನಾನು ಹಾಗೆ ಹೇಳಿದಾಗೆ ನಮಗೆ ಸೂರ್ಯ ಆದ್ರಿಂದಾಗಿ ಜ್ಯೋತಿಷ್ಯಕ್ಕೆ ಸೂರ್ಯನು ಮುಖ್ಯ. ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋತ್ರಿ ಪರಾಶರಃ ಅಂತೇಳಿ 18 ಪ್ರವರ್ತಕರನ್ನ ಹೇಳ್ತಾರೆ. ಜ್ಯೋತಿಷ್ಯ ಯಾರಿಂದೆಲ್ಲ ಗೊಂಡಿತು ಅಂತೇಳಿ, ಜ್ಯೋತಿಷ್ಯ ಶಾಸ್ತ್ರವನ್ನ ರಚನೆ ಮಾಡಿದವರು ಯಾರು ಅಂತೇಳಿ 18 ಋಷಿಗಳನ್ನ ಹೇಳ್ತಾರೆ. ಅದರ ಬಗ್ಗೆ ಮುಂದಕ್ಕೆ ನೋಡುವ ಯಾರೆಲ್ಲ ಅಂತೇಳಿ. ಅದು ಸೂರ್ಯನಿಂದ ಆರಂಭಿಸಿ, ಸೂರ್ಯ ಪಿತಾಮಹ,
ವ್ಯಾಸಃ, ವಸಿಷ್ಠಃ, ಅತ್ರಿ, ಪರಾಶರಃ ಈ ರೀತಿಯಲ್ಲಿ ಒಂದು 18 ಋಷಿಗಳ ಹೆಸರುಗಳು ಬರ್ತದೆ. ಅಂತಹ ಅಂದ್ರೆ ಪ್ರಧಾನ ದೇವತೆಯೂ ಹೌದು, ಜ್ಯೋತಿಷ್ಯ ಪ್ರವರ್ತಕನೂ ಹೌದು ಅವನು ಸೂರ್ಯ. ಹಾಗೆ ಸೂರ್ಯ ಅಂತ ಹೇಳಿದ್ರೆ ನಮ್ಗೆ ನಾವೆಲ್ಲ ಪ್ರಧಾನವಾಗಿ ಗಾಯತ್ರಿ ಜಪವನ್ನ ಮಾಡ್ತೇವೆ. ಗಾಯತ್ರಿ ಜಪದಲ್ಲಿ ಸೂರ್ಯನಾರಾಯಣನನ್ನೇ ನಾವು ಸ್ತೋತ್ರ ಮಾಡ್ತಕ್ಕಂಥದ್ದು. ಅಂತಹ ಸೂರ್ಯನಾರಾಯಣನು ನಮಗೆ ಧೀಶಕ್ತಿಯನ್ನ, ಬುದ್ಧಿಶಕ್ತಿ ಬೇಕಾಗಿದ್ರೆ ಧಿಯೋ ಯೋನಃ ಪ್ರಚೋದಯಾತು ಅಂತೇಳಿ, ನಮಗೆ ಬುದ್ಧಿಯ ಶಕ್ತಿ ಬೇಕಾಗಿದ್ರೆ ಸೂರ್ಯನಾರಾಯಣನ ಸ್ಮರಣೆಯನ್ನ ಮಾಡಬೇಕಾಗ್ತದೆ. ಅದರಿಂದಾಗಿ ಅಂತಹ ಸೂರ್ಯನಾರಾಯಣನನ್ನ ಸ್ಮರಿಸ್ತಕ್ಕಂತಹ ಮೊದಲನೇ ಮಂಗಳಾಚರಣೆಯ ಶ್ಲೋಕ. ಇವತ್ತಿನ ಪಾಠ ಶ್ರೀಕೃಷ್ಣಾರ್ಪಣಮಸ್ತು. ಕೊನೆಗೆ ಒಂದು ಶ್ಲೋಕವನ್ನು ಹೇಳಿಕೊಂಡೆ ನಾವು ಮುಕ್ತಾಯ ಮಾಡುದು ಯಾವತ್ತೂ ಕೂಡ. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತಾ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂಕೃತಶ್ಚೇ ಅಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರುತೌ ವಾಚಂ ನ ಸದಧಾತನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಈ ಶ್ಲೋಕವನ್ನ ಕೊನೆಯಲ್ಲಿ ಕೂಡ ಹೇಳಿಕೊಂಡು ಪಾಠವನ್ನ ಮುಕ್ತಾಯಗೊಳ್ಳುವಂಥದ್ದು. ಇನ್ನು ರೆಕಾರ್ಡ್ ಬೇಕಾದ್ರೆ ನಿಲ್ಲಿಸಬಹುದು. ಪ್ರಶ್ನೋತ್ತರಗಳಿದ್ರೆ